ಹಲೋ ನಮಸ್ತೆ. ಇದು ಹೆಸರು ಗೊತ್ತಾ? ಮೋಸ್ ರೋಸ್ ಅಂತ ಕರೀತಾರೆ ಇದಕ್ಕೆ. ನೆಲ ಗುಲಾಬಿ, ಪಾಚಿ ಗುಲಾಬಿ ಹಾಗೆ ಟೇಬಲ್ ರೋಸ್ ಅಂತ ಕೂಡ ಕರೀತಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ಕಲರ್ ಆಗಿ ಕೂಡ ಈ ಗಿಡ ಇರುತ್ತೆ. ಕಲರ್ ಆಗಿ ಹೂ ಬಿಡುವಂತಹ ಗಿಡ ಕೂಡ ಇರುತ್ತೆ. ನನ್ನ ಹತ್ರ ಒಂದು 2-3 ಕಲರ್ ಇದೆ ಅಷ್ಟೇ. ಇದನ್ನು ಏನು ಮಾಡೋದು ಅಂದರೆ ಕಟಿಂಗ್ಸನ್ನೇ ತೆಗೆದು ಇದನ್ನು ಗಿಡನ ಬೆಳೆಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ನೋಡಿ. ವಿಡಿಯೋಗೊಂದು ಲೈಕ್ ಕೂಡ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ. ಈ ನೆಲ ಗುಲಾಬಿ ಅಥವಾ ಮಾಸ್ ರೋಸ್ ಅಂತ ಅಂತೀವಲ್ಲ, ಇದನ್ನು ಈ ರೀತಿ ಉದ್ದುದ್ದವಾಗಿರುವಂಥದ್ದು. ಇದು ಮೊದಲೇ ಇದ್ದಂತಹ ಗಿಡ ಈ ರೀತಿ ಉದ್ದುದ್ದಕ್ಕೆ ಬೆಳ್ಕೊಂಡಿತ್ತು. ಇದನ್ನು ಹೀಗೆ ನಾವು ಟ್ರಿಮ್ ಮಾಡಿ ಕೂಡ ಇರ್ಬೋದು. ಹೊಸ ಚಿಗುರು ಬಂದು ಹೂ ಕೊಡುತ್ತೆ. ಅದಕ್ಕಿಂತ ನಾವು ಇದರ ಕಟಿಂಗ್ಸನ್ನು ತೆಗೆದು ನೆಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಗ್ರೋ ಆಗುತ್ತೆ. ತುಂಬ ಚೆನ್ನಾಗಿ ಹೂವು ತುಂಬ ಜಾಸ್ತಿ ಹೂವು ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಸಣ್ಣ ಕಟ್ಟಿಂಗಲ್ಲೇ ಇದನ್ನು ಗಿಡನ ನಾವು ಮಾಡ್ಬೋದು. ಯಾವುದೇ ಗೊಬ್ಬರ ಬೇಕು ಅಂತಿಲ್ಲ, ಜಾಸ್ತಿ ನೀರು ಬೇಕು ಅಂತಿಲ್ಲ. ಎಲ್ಲೇ ನೀವು ಹಾಕಿದ್ರು, ನೆಲದ ಮೇಲೆ ಹಾಕಿದರೂ ಸಹ ಇದು ಹುಟ್ಕೊಳ್ಳುತ್ತೆ. ಇದಕ್ಕೆ ಯಾವ ರೀತಿಯ ಜಾಸ್ತಿ ಬೇರೆ ಗಿಡಗಳಿಗೆಲ್ಲ ನಾವು ಕೇರ್ ತಗೊಳ್ಳೋದೇ ಬೇಡ. ಬೇಸಿಗೆಯಲ್ಲಂತೂ ಸಿಕ್ಕಾಪಟ್ಟೆ ಹೂ ಬಿಡುತ್ತೆ. ನೋಡಲಿಕ್ಕೆ ತುಂಬಾ ಚೆನ್ನಾಗಿರುವಂತಹ ಪಾಚಿ ಗುಲಾಬಿ ಅಥವಾ ನೆಲ ಗುಲಾಬಿ, ಮೌಸ್ ರೋಸ್ ಅಂತ ಕೂಡ ಇದನ್ನು ಕರೀತಾರೆ. ಈ ರೀತಿ ಕಟಿಂಗ್ಸ್ಗಳನ್ನು ನಾನು ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇನ್ನೂ ಸ್ವಲ್ಪ ನಾವು ಟ್ರಿಮ್ ಮಾಡಿಕೊಂಡ್ರೆ ಏನಾಗುತ್ತೆ, ಇನ್ನೂ ಜಾಸ್ತಿ ಹೂ ಕೂಡ ಬಿಡುತ್ತೆ. ಈ ರೀತಿ ಎಲ್ಲ ಕಡ್ಡಿ ಮಾಡ್ಕೊಂಡಿದ್ದೀನಿ ಕಟ್ಟಿಂಗ್ಸನ್ನು. ಈ ಕಡ್ಡಿನೇ ನೆಟ್ಟರಾಯಿತು. ಇದರೊಳಗೆ ಸಿಕ್ಕಾಪಟ್ಟೆ ಹೂ ಬಿಡುತ್ತೆ. ಇದು ಫೆಬ್ರವರಿ ಮಾರ್ಚಲ್ಲಿ ಈ ಕಟಿಂಗನ್ನು ಮಾಡಿ ನಾವು ನೆಟ್ಟರೆ ಸಮ್ಮರಲ್ಲಿ ಏಪ್ರಿಲ್ ಮೇಯಲ್ಲಂತೂ ಸಿಕ್ಕಾಪಟ್ಟೆ, ಮಾರ್ಚಿಂದನೇ ಶುರುವಾಗಿರುತ್ತೆ ಬೇಸಿಗೆಯಲ್ಲಿ ತುಂಬಾ ಹೂ ಬಿಡುತ್ತೆ ಬಿಸಿಲಲ್ಲಿ. ನಾನು ಈ ರೀತಿ ಒಂದು ದೊಡ್ಡ ಡಬ್ಬಿನ ತಗೊಂಡು ಅದನ್ನು ಕಟ್ ಮಾಡಿಕೊಂಡು 2 ಭಾಗ ಮಾಡಿ ಅದಕ್ಕೆ ಪೇಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಬೆಳೆಸುವಾಗ ಏನು ಅಂದರೆ ಸ್ವಲ್ಪ ಅಗಲವಾಗಿರುವಂತಹ ನಾವು ಪಾಟನ್ನು ಏನಾದ್ರು ತಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಉದ್ದ ಪಾಟಲ್ಲಿ ಇದನ್ನು ನೆಟ್ಟು ಸುಮ್ಮನೆ ಮಣ್ಣು ವೇಸ್ಟ್ ಮಾಡಲಿಕ್ಕಿಂತ ಈ ರೀತಿ ಅಗಲವಾಗಿರುವಂತಹ ಪಾಟ್ ಅಥವಾ ಡಬ್ಬಿ ಅಥವಾ ಇನ್ನು ಟಯರಲ್ಲಿ ಕೂಡ ಮಣ್ಣನ್ನು ಮಧ್ಯೆ ಹಾಕಿ ನಾವು ನೆಡ್ಬೋದು. ನಾನು ಇದಕ್ಕೆ ಡಬ್ಬಿಗೆ ಏನು ಮಾಡಿದ್ದೀನಿ, ತಳಭಾಗದಲ್ಲಿ ಹೋಲ್ ಮಾಡಿಟ್ಕೊಂಡು ಇದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿದ್ದೀನಿ. ನಾನು ಗಾರ್ಡನ್ ಮಣ್ಣನ್ನು ಯಾವಾಗೂ ಅದೇ ಯೂಸ್ ಮಾಡೋದು, ರೆಡಿ ಇರುತ್ತೆ ನನ್ನ ಹತ್ರ, ಅದನ್ನೇ ಹಾಕಿದ್ದೀನಿ. ಅದಿಲ್ಲದಿದ್ದರೆ ಮಾಮೂಲಿ ಮಣ್ಣನ್ನು ಕೂಡ ಹಾಕ್ಬೋದು. ನಾನು ಸ್ವಲ್ಪ ಕೋಕೋ ಪೀಟನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅದನ್ನೆಲ್ಲ ಏನು ಹಾಕಬೇಕು ಅಂತಿಲ್ಲ, ಬರೀ ಮಣ್ಣನ್ನು ಹಾಕಿ ನೆಟ್ಟರೆ ಕೂಡ, ಕಡ್ಡಿನ ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇದಕ್ಕೇನು ಅಂದರೆ ಬೇಸಿಗೆಯಲ್ಲಿ ತುಂಬಾ ಹೂ ಬಿಡೋದು. ಹೊಸ ಕಟ್ಟಿಂಗನ್ನು ನಾವು ನೆಡೋದ್ರಿಂದ ಜಾಸ್ತಿ ಹೂ ಬಿಡುತ್ತೆ. ಹಳೇ ಗಿಡದಲ್ಲಿ ನಾವು ಕಟಿಂಗ್ಸನ್ನು ಮಾಡಿಕೊಂಡು ಅದನ್ನು ಹೊಸದಾಗಿ ನೆಡೋದ್ರಿಂದ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಹಳೆ ಗಿಡದನ್ನು ಟ್ರಿಮ್ ಮಾಡಿದರೆ ಅದರಲ್ಲಿ ಬಿಡುತ್ತೆ, ಆದರೆ ಅಷ್ಟೊಂದು ಹೂವು ಬಿಡಲ್ಲ. ತೆಳುವಾಗಿ ಹೂ ಬಿಡ್ತಾ ಇರುತ್ತೆ. ಹೊಸ ಕಟ್ಟಿಂಗ್ಸನ್ನು ನೆಟ್ಟರೆ ತುಂಬ ಚೆನ್ನಾಗಿ ಒಂದು 15 ದಿನದಲ್ಲೇ ಗಿಡ ತುಂಬ ಒಳ್ಳೆ ಗ್ರೋ ಅಪ್ ಆಗುತ್ತೆ. ನಾನು ಅದ್ರ ಜೊತೆಗೆ ಸ್ವಲ್ಪ ಕಂಪೋಸ್ಟ್ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ವಲ್ಪ ಗಿಡ ಗ್ರೋ ಆಗಲಿ ಅಂತ ಮಾಡ್ತಿದ್ದೀನಿ ಅಷ್ಟೇ. ಬಿಟ್ಟರೆ ಇದಕ್ಕೆ ಕಂಪೋಸ್ಟು ಅಥವಾ ಕೋಕೋಪೀಟು ಏನೂ ಹಾಕಬೇಕಂತಿಲ್ಲ, ಬರೀ ಮಣ್ಣು ಹಾಕಿದರೆ ಸಾಕಾಗುತ್ತೆ. ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕ್ತಾಯಿದ್ದೀನಿ. ಕಂಪೋಸ್ಟ್ ಹಾಕಿದ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ವಿಷಯ ಅಂದರೆ ಇದಕ್ಕೆ ಜಾಸ್ತಿ ನೀರನ್ನು ಕೊಡಬೇಕು ಅಂತಿಲ್ಲ. ವಾರದಲ್ಲಿ 1 ಅಥವಾ 2 ಸತಿ ನೀರು ಕೊಟ್ಟರೆ ಸಾಕು. ಬೆಳಗ್ಗೆ ಬೇಗನೆ ಒಂದು 9 ಗಂಟೆಗೆ ಅರಳಿದರೆ ಸಂಜೆ ತನಕನೂ ಹೂ ಹಾಗೇ ಇರುತ್ತೆ. ಅಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಇದು. ಮತ್ತಿನ್ನೇನು ಅಂದರೆ ಜಾಸ್ತಿ ನೀರು ಕೊಟ್ಟರೆ ಏನಾಗುತ್ತೆ ಅಂದರೆ ಇದು ಬೇಗ ಗಿಡಗಳು ಕೊಳೆತು ಹೋಗೋದ್ರಿಂದ ಮಳೆಗಾಲದಲ್ಲಿ ಈ ಗಿಡ ಸ್ವಲ್ಪ ಕಡಿಮೆನೇ ಬೀಜಗಳು ಹುಟ್ಟಿ ಪುನಃ ಇದು ಗಿಡ ಮಳೆಗಾಲ ಮುಗಿದ ನಂತರ ಗಿಡಗಳಾಗುತ್ತೆ. ಸ್ವಲ್ಪ ನಾನು ಇದಕ್ಕೆ ಟೀ ಪೌಡರ್ದು ಕಂಪೋಸ್ಟನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಅವಾಗೆ ಹೇಳ್ದಾಗೆ ಜಾಸ್ತಿ ಏನು ಕಂಪೋಸ್ಟು ಅಥವಾ ಯಾವುದೋ ಫರ್ಟಿಲೈಸರು ಕೊಡಬೇಕು ಅಂತಿಲ್ಲ. ಮಾಮೂಲಾಗಿ ನೀರು ಕೊಟ್ಟರೂ ಸಾಕಾಗುತ್ತೆ. ಒಂದು ವಾರದಲ್ಲಿ 2 ಸರ್ತಿ ಕೊಟ್ಟರೂ ಸಾಕು. ಈ ಕಡ್ಡಿಗಳನ್ನೆಲ್ಲ ಈ ರೀತಿ ಮಣ್ಣಿಗೆ ಊರ್ತಾ ಇದ್ದೀನಿ. ಇದರಲ್ಲಿ ಡಬಲ್ ಶೇಡ್ ಕೂಡ ಇರುತ್ತೆ, ಸಿಂಗಲ್ ಶೇಡ್ ಕೂಡ ಇರುತ್ತೆ. ಪೆಟಲು ಕೂಡ ಡಬಲ್ ಪೆಟಲ್ ಇರುವಂತಹ ಮೌಸ್ ರೋಸು ಇರುತ್ತೆ, ಸಿಂಗಲ್ ಸಹ ಇರುತ್ತೆ. ಎಲ್ಲ ಗಿಡಗಳು ಸಹ ಈ ಟೈಮಲ್ಲಿ ಅಂದರೆ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಇದು ಹೂಗಳೆಲ್ಲ ಬಿಡುತ್ತೆ. ಈ ಥರ ಕಡ್ಡಿಗಳನ್ನೇ ನೆಟ್ಟರೆ ತುಂಬ ಆಳವಾಗಿ ಊರಬೇಕು ಅಂತಿಲ್ಲ.
ಮೇಲ್ಮೇಲೆ ಉರಿದ್ರೆ ಸಾಕಾಗತ್ತೆ. ಅದಕ್ಕೋಸ್ಕರ ತುಂಬ ಮಣ್ಣು ವೇಸ್ಟ್ ಆಗೋ ಆ ಥರ ನೀವು ದೊಡ್ಡ ಪಾಟಲ್ಲಿ ಇದನ್ನು ನೆಡೋದು ಬೇಡ. ಟೈರಲ್ಲಿ ಅಥವಾ ಸ್ವಲ್ಪ ಫ್ಲ್ಯಾಟ್ ಆಗಿರುವಂತಹ ಯಾವುದೇ ಒಂದು ಪಾಟ್ ಅಥವಾ ಡಬ್ಬಿಗಳಲ್ಲಿ ಇದನ್ನು ಆರಾಮಾಗಿ ಬೆಳೆಸ್ಬೋದು. ಈ ರೀತಿ ಇದನ್ನು ನೆಟ್ಟ ಮೇಲೆ ಸ್ವಲ್ಪ ನೀರನ್ನು ಕೊಟ್ಟಿದ್ದು ನಂತರ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಗಿಡನೂ ಕೂಡ ಒಂದು ಸಣ್ಣ ಕಡ್ಡಿ ನೆಟ್ಟರೂ ಕೂಡ ಇದು ಗಿಡ ಆಗುತ್ತೆ. ಇದಕ್ಕೇನು ಜಾಸ್ತಿ ಕೇರ್ ಮಾಡಬೇಕು ಅಂತಿಲ್ಲ, ತುಂಬ ಕಷ್ಟ ಕೂಡ ಪಡಬೇಕಾಗಿಲ್ಲ. ಒಂದು ಸಣ್ಣ ಗಿಡದಲ್ಲಿ ಒಂದು 5-6 ಸಣ್ಣ ಕಡ್ಡಿಗಳನ್ನು ಮಾಡಿಕೊಂಡು ಕೂಡ ನೆಟ್ಟರೂ ಕೂಡ ಬೇಗನೆ ಇದು ಬೆಳೆಯುತ್ತೆ. ಅಷ್ಟೊಂದು ಸುಲಭವಾಗಿ ಬೆಳೆಸ್ಬೋದಾದಂತಹ ಒಂದು ಎಲ್ಲ ಗುಲಾಬಿ ಅಥವಾ ಮೋಸ್ ರೋಸ್ ಅಂತ ಇದನ್ನು ಹೇಳ್ತಾರೆ. ಇದು ವೈಟ್ ಮತ್ತು ಯೆಲ್ಲೋ ಇದೆ, ಎರಡು ಕೂಡ ಸ್ವಲ್ಪ ತೆಳುವಾಗಿ ಮಧ್ಯೆ ಮಧ್ಯೆ ಒಂದೊಂದು ಹೂ ಬಿಡ್ತಾ ಇದೆ ಅಷ್ಟೇ. ಇದು ಪೂರ್ತಿಯಾಗಿ ಹೂ ಬಿಡಬೇಕು ಅಂದರೆ ಬೇಸಿಗೆ ಏಪ್ರಿಲ್ ಮೇನಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದು ಬಿಸಿಲು ಬಿದ್ದಷ್ಟು ತುಂಬಾ ಒಳ್ಳೆಯದು. ಇದು ನೆರಳಕ್ಕಿಂತ ಬಿಸಿಲಿದ್ರೆ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ಹೂ ಆದ ನಂತರ ಅದನ್ನು ಕಟ್ ಮಾಡಿ ತೆಗೆದ್ರಾಯ್ತು, ಇನ್ನು ಪುನಃ ಚೆನ್ನಾಗಿ ಹೂಗಳು ಬಿಡುತ್ತೆ. ನೋಡಿ ಯೆಲ್ಲೋ ಕಲರ್ ಹೂ ಬಿಟ್ಟಿದೆ, ವೈಟಲ್ಲಿ ಹೂ ಬಿಡ್ತಾ ಇಲ್ಲ, ತೆಳುವಾಗಿ ಬಿಡ್ತಿದೆ ಅಷ್ಟೇ. ನಾವು ವಿಡಿಯೋ ಮಾಡಿದ್ದು ಸ್ವಲ್ಪ ಬೇಗ ಆಯಿತು ಅಷ್ಟೇ. ಏಪ್ರಿಲ್ ಮೇನಲ್ಲೇ ಇನ್ನೊಂದು ಸತಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ಹಾಕಿದಾಗ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿರುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನಷ್ಟು ಗಾರ್ಡನಿಂಗ್ ಮಾಹಿತಿ ಬೇಕಾದರೆ ನನ್ನ ಚಾನಲ್ನಲ್ಲಿ ಒಳ್ಳೊಳ್ಳೆ ವಿಡಿಯೋಗಳು ಇದೆ, ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಎಲ್ಲೋ ಆಗಿ. ವೈಟು ಹೂವು ಬಿಡ್ತಾನೆ ಇಲ್ಲ ಈಗ, ಅಂದರೆ ಎಲ್ಲೋ ಮಾತ್ರ ಬಿಡ್ತಾ ಇದೆ ಅಷ್ಟೇ. ವೈಟು ಮತ್ತೆ ಅಪರೂಪಕ್ಕೊಂದೊಂದು ಬಿಡ್ತಾ ಉಂಟು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.